ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಕೊನೆಗೂ ದಳಪತಿ ವಿಜಯ್ಗೆ ಸಿಹಿ ಸುದ್ದಿ ಕೊಟ್ಟ ಗವರ್ನರ್. ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿ ಕೊನೆಗೂ ಸರ್ಕಾರ ರಚನೆಗೆ ಅವಕಾಶ. ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಕೊನೆಗೂ ದಳಪತಿ ವಿಜಯ್ಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಗವರ್ನರ್. ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿ ಕೊನೆಗೂ ಸರ್ಕಾರ ರಚನೆಗೆ ಅವಕಾಶ. ಸರ್ಕಾರ ರಚಿಸಲು ಆಹ್ವಾನ ನೀಡಿದ ರಾಜ್ಯಪಾಲರು. ಟಿವಿಕೆ ಅತಿ ದೊಡ್ಡ ಪಾರ್ಟಿ ಎಂಬ ಕಾರಣಕ್ಕೆ ಅವಕಾಶ. ಒಂದೆರಡು ದಿನದಲ್ಲಿ ರಚನೆಯಾಗಲಿದೆ ವಿಜಯ್ ಸರ್ಕಾರ. ಇಂದಿನ ಪದಗ್ರಹಣಕ್ಕೆ ನಿನ್ನೆ ಕೊಕ್ಕೆ ಹಾಕಿದ್ದ ಗವರ್ನರ್ 24 ಗಂಟೆಯಲ್ಲಿ ಎರಡನೇ ಬಾರಿ ಮೀಟ್ ಮಾಡಿದ್ರು ವಿಜಯ್. ಜನಾಕ್ರೋಶಕ್ಕೆ ತಲೆಬಾಗದ್ರ ತಮಿಳುನಾಡಿನ ಗವರ್ನರ್ ಅನ್ನುವಂತಹ ಪ್ರಶ್ನೆ. ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಕೊನೆಗೂ ದಳಪತಿ ವಿಜಯ್ಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿದ್ರು ವಿಜಯ್ ಅವರಿಗೆ. ಕೊನೆಗೂ ಸರ್ಕಾರ ರಚಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಹರ್ಲೇಕರ್ ಅವರು. ಟಿವಿಕೆ ಅತಿ ದೊಡ್ಡ ಪಾರ್ಟಿ ಎಂಬ ಕಾರಣಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಒಂದೆರಡು ದಿನದಲ್ಲಿ ರಚನೆ ಆಗಲಿದೆ ವಿಜಯ್ ಸರ್ಕಾರ. ಇಂದಿನ ಪದಗ್ರಹಣಕ್ಕೆ ನಿನ್ನೆಯೇ ಕೊಕ್ಕೆಯನ್ನ ಹಾಕಿದ್ರು. 24 ಗಂಟೆಯಲ್ಲಿ 2 ಬಾರಿ ಗವರ್ನರ್ ಅವರನ್ನ ಭೇಟಿ ಕೂಡ ಆಗಿದ್ರು ವಿಜಯ್ ಅವರು. ಜನಾಕ್ರೋಶಕ್ಕೆ ತಲೆ ಬಾಗಿದ್ದಾರಾ ಅಂತ ಪ್ರಶ್ನೆ ಎದ್ದಿರುವಂಥದ್ದು. ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಕೊನೆಗೂ ದಳಪತಿ ವಿಜಯ್ಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಗವರ್ನರ್ ಅವರು. ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿದ್ರು. ಹೇಗ್ ಮಾಡ್ತೀರಾ, ಅಷ್ಟು ಸಂಖ್ಯಾ ಬಲ ಇಲ್ವಲ್ಲ ನಿಮ್ಮ ಬಳಿ, ಹೇಗೆ ರಚನೆ ಮಾಡಲು ಸಾಧ್ಯ ಅಂತ ಪ್ರಶ್ನೆಯನ್ನ ಕೇಳಿದ್ರು. ಟಿವಿಕೆ ಅತಿ ದೊಡ್ಡ ಪಾರ್ಟಿ ಎಂಬ ಕಾರಣಕ್ಕೆ ಇದೀಗ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ವಿಜಯ್ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಲಿದೆ. ಇಂದಿನ ಪದಗ್ರಹಣಕ್ಕೆ ನಿನ್ನೆಯೇ ಕೊಕ್ಕೆಯನ್ನ ಹಾಕಿದ್ರು. ಇವತ್ತು 11:15 ಒಂದು ಮುಹೂರ್ತ ಇತ್ತು ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ. ಅದಕ್ಕೆ ನಿನ್ನೆಯೇ ಅವರು ತಡೆಯನ್ನ ನೀಡಿದ್ರು. ಯಾವ ಕಾರಣಕ್ಕೆ ನೀವು ಒಂದು ಸಿಎಂ ಪದಗ್ರಹಣ ಮಾಡ್ತೀರಾ, ಯಾಕಂತಂದ್ರೆ ಇನ್ನು ನಿಮ್ಮ ಬಳಿ ಅಷ್ಟೊಂದು ಸಂಖ್ಯೆ ಬಲ ಇಲ್ವಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ರು. 24 ಗಂಟೆಯಲ್ಲಿ ಕಳೆದ 24 ಗಂಟೆಯಲ್ಲಿ 2 ಬಾರಿ ಮೀಟ್ ಮಾಡಿದ್ರು ಗವರ್ನರ್ ಅವರನ್ನ ವಿಜಯ್ ಅವರು. ಗವರ್ನರ್ ದಳಪತಿ ಮುಖಾಮುಖಿಯಾಗಿದ್ದಾರೆ. ಗವರ್ನರ್ಗೆ ಕಾಂಗ್ರೆಸ್ ಬೆಂಬಲದ ಪತ್ರ ಕೊಟ್ಟಿದ್ದಾರೆ ದಳಪತಿ. ಎಲ್ಲರನ್ನ ಕೂಲಂಕುಷವಾಗಿ ಪರಿಶೀಲಿಸಿದ ಗವರ್ನರ್ ಆಹ್ವಾನ ನೀಡುವ ಮುನ್ನ ವಿಜಯ್ಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ರು. ಟಿವಿಕೆ ನಾಯಕನಿಗೆ ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನ ಹಾಕಿದ್ರು ತಮಿಳುನಾಡು ರಾಜ್ಯಪಾಲರು. ನಮ್ಮದು ದೊಡ್ಡ ಪಕ್ಷ, ಸರ್ಕಾರ ರಚಿಸೋದಕ್ಕೆ ಅವಕಾಶ ಕೊಡಿ, 2 ವಾರಗಳಲ್ಲಿ ಬಹುಮತ ಸಾಬೀತು ಮಾಡ್ತೀನಿ ಅಂತ ವಿಜಯ್ ಭರವಸೆಯನ್ನ ನೀಡಿದ್ರು. ವಿಧಾನಸಭೆಯಲ್ಲಿ ನಾನು ಬಹುಮತ ಸಾಬೀತು ಮಾಡ್ತೀನಿ, ಹೀಗೆ ಗವರ್ನರ್ ಬಳಿ ಮಾತನಾಡಿದ್ದಾರೆ. ಗವರ್ನರ್ಗೆ ಕಾಂಗ್ರೆಸ್ ಬೆಂಬಲದ ಪತ್ರವನ್ನ ಕೊಟ್ಟಿದ್ದಾರೆ ದಳಪತಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಈಗಾಗಲೇ ಮಾತುಕತೆಗಳು ಕೂಡ ನಡೆದಿರುವಂಥದ್ದು. ಯಾವಾಗ ಈ ಒಂದು ಪದಗ್ರಹಣ ಆಗುತ್ತೆ ಅನ್ನುವಂತಹ ಮಾಹಿತಿ ಏನಾದ್ರೂ ಇದೆಯಾ? ಎಸ್ ಗಂಗಾ, ಈಗಾಗಲೇ ಏನು ತಮಿಳುನಾಡಿನ ಚುನಾವಣೆ ಫಲಿತಾಂಶ ಬಂದು ಇವತ್ತಿಗೆ 3 ದಿನ ಆಗಿದೆ. 3 ದಿನ ಆದ್ರೂ ಕೂಡ ಯಾವುದೇ ಒಂದು ಸರ್ಕಾರ ಅಲ್ಲಿ ರಚನೆ ಆಗಿಲ್ಲ. ಅದಕ್ಕೆ ಪ್ರಮುಖವಾದ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿನ ಮ್ಯಾಜಿಕ್ ನಂಬರ್ 118 ಸ್ಥಾನಗಳು ಯಾವುದೇ ಒಂದು ಪಕ್ಷ ಪಡೆದುಕೊಂಡಿಲ್ಲ. ಜೊತೆಗೆ ಯಾರ ಜೊತೆ ಮೈತ್ರಿ ಮಾಡ್ಕೊಂಡಾದ್ರೂ ಹೋಗೋದಾದ್ರೂ ಕೂಡ ಯಾರು ಹೋಗ್ತಾರೆ ಅನ್ನೋದು ಒಂದಿಷ್ಟು ಕುತೂಹಲ ಆಗಿತ್ತು. ಆದ್ರೆ ಅತಿ ದೊಡ್ಡ ನಂಬರ್ ಆಗಿ ಅಲ್ಲಿ ಟಿವಿಕೆ ನಂಬರ್ಸ್ ಗಳನ್ನ ಪಡ್ಕೊಂಡಿತ್ತು, 108 ಸ್ಥಾನಗಳನ್ನ ಪಡೆದುಕೊಂಡಿತ್ತು. ಆದ್ರೆ ಮ್ಯಾಜಿಕ್ ನಂಬರ್ ಬೇಕಿರತಕ್ಕಂಥದ್ದು 118 ಸ್ಥಾನಗಳು. ಅದಾದ ಬಳಿಕ ನಿನ್ನೆ ಅಷ್ಟೇ ಕಾಂಗ್ರೆಸ್ ಕೂಡ ಟಿವಿಕೆಗೆ ಬೆಂಬಲ ಸೂಚಿಸಿತ್ತು. ಕಾಂಗ್ರೆಸ್ನ 5 ಶಾಸಕರು ಕೂಡ ಇದ್ರು. 5 ಶಾಸಕರ ಬೆಂಬಲದ ಪತ್ರವನ್ನ ಕೂಡ ತೆಗೆದುಕೊಂಡು ಹೋಗಿ ಗವರ್ನರ್ ರಾಜೇಂದ್ರ ಅವರ ಬಳಿ ಕೂಡ ಇಟ್ಟಿದ್ರು ಟಿವಿಕೆ ವಿಜಯ್ ಅವರು. ಅದಾದ ಬಳಿಕ ಅಲ್ಲಿ ಗವರ್ನರ್ ಕೇಳುವಂತ ಪ್ರಶ್ನೆಗಳು, ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ. ನಿಮ್ಮದು 108 ಸಂಖ್ಯೆ, ಅದಕ್ಕೆ ಕಾಂಗ್ರೆಸ್ದು 5 ಸಂಖ್ಯೆಯನ್ನ ಆಡ್ ಮಾಡಿದರೂ ಕೂಡ ನಿಮ್ಮದು ಕೇವಲ 113 ಸಂಖ್ಯೆ ಆಗುತ್ತೆ. ಅಲ್ಲಿ ಕೂಡ ನೀವು ಮೆಜಾರಿಟಿ ನಂಬರ್ 118 ಸಂಖ್ಯೆ ನಿಮಗೆ ಬರೋದಿಲ್ಲ. ಈ ಮೆಜಾರಿಟಿ ನಂಬರ್ ಅನ್ನ ತೆಗೆದುಕೊಂಡು ತೋರಿಸಿ ಆ ಸಂದರ್ಭದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ನಾನು ಅವಕಾಶ ಕೊಡ್ತೀನಿ ಅಂತ ಗವರ್ನರ್ ಅವರು ಹೇಳಿರ್ತಾರೆ. ಅದಾದ ಬಳಿಕ ಈಗ ಜನ ಆಕ್ರೋಶ ಕೂಡ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ತಮಿಳುನಾಡಿನಲ್ಲಿ ಯಾಕೆ
ಟಿವಿಗೆ ದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿದ್ರು ಕೂಡ ಅವರಿಗೆ ಸರ್ಕಾರ ರಚನೆ ಮಾಡ್ಕೊಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಗವರ್ನರ್ ಅವರು ಅನ್ನೋ ಒಂದಿಷ್ಟು ಜನ ಆಕ್ರೋಶ ಕೂಡ ಅಲ್ಲಿ ಶುರು ಆದಂತೆ ಕಂಡು ಬರ್ತಾ ಇದೆ. ಆ ಸಂದರ್ಭದಲ್ಲೇ ಈಗ ವಿಜಯ್ ಅವರು ಕೂಡ ಗವರ್ನರ್ ಬಳಿ ಮನವಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಅಂಶಗಳು ಕೂಡ ತಿಳಿದು ಬರ್ತಾ ಇದೆ. ಏನಂದ್ರೆ ಪ್ರಮುಖವಾಗಿ ಈಗಾಗಲೇ ನಾವು ಲಾರ್ಜೆಸ್ಟ್ ಪಾರ್ಟಿಯಾಗಿ ಈಗಾಗಲೇ ಹೊರಹೊಮ್ಮಿದ್ದೇವೆ, 108 ಸ್ಥಾನಗಳನ್ನ ಪಡೆದುಕೊಂಡಿದ್ದೇವೆ. ಜೊತೆಗೆ ಈಗಾಗಲೇ ನಾವು ಕಾಂಗ್ರೆಸ್ ಬೆಂಬಲವನ್ನು ಕೂಡ ತೆಗೆದುಕೊಂಡು 113 ಸ್ಥಾನಗಳಾಗಿದ್ವಿ. ನಮಗೆ 2 ವಾರಗಳ ಕಾಲ ಅವಕಾಶ ಕೊಡಿ. ಆ ಸಂದರ್ಭದಲ್ಲಿ ನಾನು ವಿಧಾನಸಭೆಯ ಒಳಗೆ ನಾನು ಅಲ್ಲೇ ನಮ್ಮ ಒಂದು ನಂಬರ್ಸ್ ಅನ್ನ ನಾನು ಪ್ರೂವ್ ಮಾಡ್ತೀನಿ, 118 ಸಂಖ್ಯೆ ಇದ್ದೇವೆ ಅನ್ನೋ ಒಂದಿಷ್ಟು ಮನದಾಳದ ಮಾತುಗಳು, ಅವರ ಮಾತುಗಳನ್ನ ಕಂಪ್ಲೀಟ್ಲಿ ಗವರ್ನರ್ ಅವರ ಮುಂದೆ ಕೂಡ ವಿಜಯ್ ಅವರು ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ವಿಜಯ್ ಅವ್ರಿಗೂ ಕೂಡ ಒಪ್ಪಿಗೆಯನ್ನ ಗವರ್ನರ್ ಅವರು ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಬರ್ತಾ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಅಧಿಕೃತವಾಗಿ ಎಲ್ಲೂ ಕೂಡ ಗವರ್ನರ್ ಕಚೇರಿಯಿಂದ ಆದೇಶ ಬಂದಿಲ್ಲ. ಆ ಆದೇಶಕ್ಕೆ ಕಾಯ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ಎಲ್ಲರೂ. ಆದ್ರೂ ಕೂಡ ಯಾವಾಗ ರಚನೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಗವರ್ನರ್ ಅವರು, ಇವತ್ತ ಅಥವಾ ನಾಳೆನಾ ಅನ್ನೋದು ಒಂದಿಷ್ಟು ಕುತೂಹಲ ಕೂಡ ಮೂಡಿಸ್ತಿದೆ ಗಂಗಾ. ಎಸ್ ವಿವೇಕ್ ಅವರೇ, ನೀವು ಹೇಳ್ತಾ ಇದ್ರಿ ಗವರ್ನರ್ ಅವರು ಒಂದು ಆದೇಶವನ್ನ ಕೊಟ್ಟಿಲ್ಲ ಅಂತ. ಒಂದು ವೇಳೆ ಆದೇಶದ ಪತ್ರ ಬಂದ್ರೆ ಯಾವ ದಿನದಲ್ಲಿ ವಿಜಯ್ ಅವರು ಪದಗ್ರಹಣ ಮಾಡ್ತಾರೆ ಅಂತ ಸಿಎಂ ಆಗಿ? ಎಸ್ ಗಂಗಾ, ಈಗಾಗಲೇ ಏನೋ ವಿಜಯ್ ಟಿವಿಕೆ ಪಕ್ಷ ಮೇ 7ನೇ ತಾರೀಕು ಪದಗ್ರಹಣ ಮಾಡಬೇಕು ಅನ್ನೋ ಒಂದಿಷ್ಟು ಎಲ್ಲಾ ಲೆಕ್ಕಾಚಾರದಲ್ಲೂ ಕೂಡ ಇತ್ತು, ಎಲ್ಲಾ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ಕೊಂಡಿದ್ರು. ಮೇ 7ನೇ ತಾರೀಕು ನಾವು ಸರ್ಕಾರವನ್ನ ರಚನೆ ಮಾಡಬೇಕು ಅಂತ. ಆದ್ರೆ ಗವರ್ನರ್ ಅವರು ಅವಕಾಶ ನೀಡದಿದ್ದ ಕಾರಣಕ್ಕಾಗಿ ಇಲ್ಲಿವರೆಗೂ ಕೂಡ ಡಿಲೇ ಆಗಿದೆ. ಆದ್ರೆ ಇವತ್ತೇ ಮೇ 7ನೇ ತಾರೀಕು, ಇವತ್ತಿನೇನು ಗವರ್ನರ್ ಅವರು ಅಂದ್ರೆ ಕಂಪ್ಲೀಟ್ಲಿ ಆದೇಶದ ಕಾಪಿಯನ್ನ ಏನು ಹೊರಡಿಸ್ತಾರೆ, ಆ ಸಂದರ್ಭದಲ್ಲಿ ಅದರಲ್ಲೇ ದಿನಾಂಕ ಕೂಡ ಸೂಚಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾವ ದಿನಾಂಕ ಸೂಚಿಸುತ್ತಾರೆ ಅಂತ, ಯಾಕಂದ್ರೆ ಈಗಾಗಲೇ ಚುನಾವಣೆ ಫಲಿತಾಂಶ ಬಂದು 3 ದಿನಗಳು ಕಳೆದಿದೆ. ಇನ್ನೂ ಕೂಡ ಕಾಲಹರಣ ಮಾಡೋದಿಲ್ಲ, ಡಿಲೇ ಮಾಡೋದಿಲ್ಲ ಅಂತ ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಗವರ್ನರ್ ಅವರು ಕೂಡ ಕೂಡಲೇ ಸೂಚಿಸಿದಂತ ಸಂದರ್ಭದಲ್ಲಿ ಅದರಲ್ಲೇ ದಿನಾಂಕ ಕೂಡ ನಿಗದಿಯಾಗಿರುತ್ತೆ. ಇವತ್ತು ಅಥವಾ ನಾಳೆ ಈ 2 ದಿನಗಳ ಒಳಗೆ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿ ಹೇಳ್ತಾರೆ ಗವರ್ನರ್ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಗಂಗಾ. ಓಕೆ, ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.